ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಗರಿಗೆದರುತ್ತಾ ಇದ್ದಾವೆ. ಒಂದು ಕಡೆ ಆಂತರಿಕ ಬೇಗುದಿ ಧಗಧಗಿಸ್ತಾ ಇದ್ರೆ, ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆಯ ವಿಚಾರ, ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಪರೇಡ್ ನಡೆಸೋದಕ್ಕೆ ಶಾಸಕರು ರೆಡಿಯಾಗಿದ್ದಾರೆ. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಯ ಸದ್ದು ಮತ್ತೊಮ್ಮೆ ಜೋರಾಗ್ತಾ ಇದೆ. ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ಗೆ ಜೀವ ಬರ್ತಾ ಇದೆ. ಕಾಂಗ್ರೆಸ್ನ 40 ಹಿರಿಯ ಶಾಸಕರಿಂದ ದೆಹಲಿ ಯಾತ್ರೆ. ಇವತ್ತು ದೆಹಲಿ ಫ್ಲೈಟ್ ಅನ್ನ ಹಿರಿಯ ಶಾಸಕರು ಏರ್ತಾ ಇದ್ದಾರೆ. ಕಾರಣ, ವರಿಷ್ಠರ ಮುಂದೆ ಮಂತ್ರಿಗಿರಿಗಾಗಿ ಪರೇಡ್. ನಮಗೂ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ ಡಿಮ್ಯಾಂಡ್. 2-3 ದಿನ ದೆಹಲಿಯಲ್ಲಿ ಇಟ್ಕೊಂಡು ಹೈಕಮಾಂಡ್ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಚಾರಕ್ಕೆ ಗರಿಗೆದರುತ್ತಾ ಇರುವಂತಹದ್ದು ಚಟುವಟಿಕೆಗಳು. ಹೋಗ್ತಾ ಇರುವಂತಹ ಬಹುತೇಕ ಶಾಸಕರುಗಳು ಯಾರು ಅಂದ್ರೆ, ಬಹುತೇಕರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬಣ್ಣದಲ್ಲಿ ಗುರುತಿಸಿಕೊಂಡವರೇ ಆಗಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಹೊಸ ಪಾನನ್ನ ಮೂವ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ವಿಚಾರ ಜಟಿಲವಾಗಿದೆ. ನಾಯಕತ್ವ ಬದಲಾವಣೆ ಆಗದೇನೆ ಸಚಿವ ಸಂಪುಟ ಪುನರ್ರಚನೆ ಆಗಲ್ಲ ಅನ್ನೋದು. ದೆಹಲಿ ಪರೇಡ್ ಬಗ್ಗೆ ನಾವು ಒಂದಷ್ಟು ಮಾಹಿತಿಗಳನ್ನ ಕೂಡ ಕೊಡ್ಬೇಕು ನಿಮ್ಗೀಗ. ಹಿರಿಯರ ದೆಹಲಿ ಪರೇಡ್ಗೆ ಸಿಎಂ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಕೇಳಿ, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ ಅಂತ. ನಾಯಕತ್ವ ಗೊಂದಲದ ಮಧ್ಯೆ ಪುನರ್ರಚನೆಯ ದಾಳ ಯಾಕೆ? ಹೊಸ ಗೇಮ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಶುರು ಮಾಡಿದ್ರ, ಅಥವಾ ಸ್ವಲ್ಪ ದಿನಗಳು ಪಾಸ್ ಆಗಿದ್ದ ಗೇಮ್ ಅನ್ನ ಮುಂದುವರಿಸಿದ್ರ ಅಂತ ಹೇಳೋದು ಸರಿ ಅನ್ಸುತ್ತೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿದ್ರೆ ಬಹಳ ದೊಡ್ಡ ಮೆಸೇಜ್ ಅದು. ಏನ್ ಮೆಸೇಜು ಅಂತ ಕೇಳಿದ್ರೆ, ಅಧಿಕಾರ ನಡೆಸುವ ಕೈಗಳು ಬದಲಾಗಲ್ಲ ಅನ್ನೋ ಮೆಸೇಜ್ ಕೊಟ್ಟಂಗೆ ಆಗ್ಬಿಡುತ್ತೆ. ಸಂಪುಟ ಪುನರ್ರಚನೆ ಆದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೆಲ್ಲಿ ಚಾನ್ಸ್ ಇರುತ್ತೆ? ಹೀಗಾಗಿ ಇದನ್ನ ಹೇಗೆ ಚೆಕ್ಮೇಟ್ ಮೂಲಕ ತಡಿತಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು, ಸಿಎಂ ಸಿದ್ದರಾಮಯ್ಯ ಉರುಳಿಸಿರುವಂತಹ ದಾಳವನ್ನ ಹೈಕಮಾಂಡ್ ಹೆಂಗೆ ನೋಡುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಒಂದು ವೇಳೆ ದೆಹಲಿಗೆ ಶಾಸಕರು ಹೋಗಿ ಅಲ್ಲೇನಾದ್ರೂ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ರೆ ಬಹಳ ಸ್ಪಷ್ಟವಾದಂತಹ ಮೆಸೇಜು, ಅಧಿಕಾರ ನಡೆಸುವ ಕೈಗಳು ಚೇಂಜ್ ಆಗಲ್ಲ ಅಂತ. ಈ ಮೆಸೇಜನ್ನು ಸ್ಪಷ್ಟವಾಗಿ ಕೊಡೋ ಧೈರ್ಯವನ್ನ ಹೈಕಮಾಂಡ್ ಈ ಹೊತ್ತಲ್ಲಿ ಮಾಡೋ ಸಾಧ್ಯತೆ ಎಷ್ಟು? ಮಮತಾ, ಸಚಿವಗಿರಿಗೆ ಮತ್ತೆ ಹಕ್ಕೊತ್ತಾಯ ಮಾಡೋದಕ್ಕೆ ಹಿರಿಯ ಶಾಸಕರು ಮುಂದಾಗಿರುವಂಥದ್ದು. ಇವತ್ತು ಸುಮಾರು 22 ಜನ ಶಾಸಕರು ದೆಹಲಿಗೆ ಫ್ಲೈಟ್ ಹತ್ತಾ ಇದ್ದಾರೆ. 3 ಗಂಟೆ ನಂತರ ದೆಹಲಿಗೆ ಹೋಗ್ತಾ ಇರುವಂಥದ್ದು ಶಾಸಕರು. ಒಂದು ಬ್ಯಾಚು ಇವತ್ತು ಹೋಗ್ತಾ ಇದೆ, ನಾಳೆ ಒಂದಷ್ಟು ಜನ ಹೋಗ್ಬೋದು. ಮುಖ್ಯವಾಗಿ ಈಗ 3 ವರ್ಷ ಈಗ ಯಾರೆಲ್ಲರನ್ನ ಸಚಿವರಾಗಿ ಮಾಡಿದ್ದೀರೋ ಅದರಲ್ಲಿ ಹೊಸಬ್ರು ಕೂಡ ಇದ್ದಾರೆ, ಅವರೆಲ್ಲರೂ ಸಚಿವರಾಗಿ ಮಾಡಿದ್ದೀರಾ. ಇನ್ನು 2 ವರ್ಷ ಇದೆ, ನಮ್ಗೆ ಅವಕಾಶ ಕೊಡಿ. ಈಗ ಇರೋರಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇಲ್ಲ, ಶಾಸಕರ ಕರೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಜೊತೆಗೆ ಕೆಲವರು ನಿಷ್ಕ್ರಿಯರಾಗಿದ್ದಾರೆ, ಸರಿಯಾಗಿ ಕೆಲಸ ಕೂಡ ಮಾಡ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಪಕ್ಷದ ವಿರುದ್ಧ ನೆಗೆಟಿವ್ ಡ್ಯಾಮೇಜ್ ಆಗುತ್ತೆ. ಪಕ್ಷ ಸಂಘಟನೆ ಆಗಬೇಕು, ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅಂದರೆ ಪುನರ್ರಚನೆ ಆಗಲೇಬೇಕು. ನಮಗೂ ಕೂಡ ಅವಕಾಶ ಮಾಡಿಕೊಡಿ. ನಾವು ಕೂಡ ಅನುಭವಿ ಇದ್ದೀವಿ, ನಾವು ಕೂಡ ಸಚಿವರಾಗಿ ಕೆಲಸ ಮಾಡಿದ್ದೀವಿ. ಇನ್ನೂ ಕೆಲವರು ಸಚಿವರಾಗಿ ಕೆಲಸ ಮಾಡಬೇಕಾಗಿದೆ. 2-3 ಸಲ ಗೆದ್ದಿದ್ದಾರೆ, 4-5 ಸಲ ಗೆದ್ದರೂ ಕೂಡ ಸಚಿವರು ಆಗುವಂಥ ಭಾಗ್ಯ ಸಿಕ್ಕಿಲ್ಲ. ನಮ್ಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಒಂದು ದಾಳ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನಾಗಲಿ ಅಥವಾ ಸುರ್ಜೇವಾಲಾ ಅವ್ರನ್ನಾಗಲಿ ಭೇಟಿ ಮಾಡ್ತಾರೆ. ಸಾಧ್ಯ ಆದರೆ ರಾಹುಲ್ ಗಾಂಧಿ ಅವ್ರನ್ನು ಕೂಡ ಭೇಟಿ ಮಾಡ್ತಾರೆ. ಈಗ ಪಂಚರಾಜ್ಯಗಳಲ್ಲಿ 3 ರಾಜ್ಯಗಳ ಚುನಾವಣೆ ಮಾತ್ರ ಮುಗಿದಿರುವಂಥದ್ದು. ಇನ್ನೂ ಕೂಡ 2 ರಾಜ್ಯದ ಚುನಾವಣೆ ಇದೆ. ಹೈಕಮಾಂಡ್ ನಾಯಕರು ಆ ಕಡೆ ಬ್ಯುಸಿ ಆಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಯಾರೆಲ್ಲ ಭೇಟಿ ಆಗ್ತಾರೆ ಅನ್ನುವಂಥದ್ದು ಕುತೂಹಲ. ಇವರ ಹಕ್ಕೊತ್ತಾಯಕ್ಕೆ ಹೈಕಮಾಂಡ್ ನಾಯಕರ ಸ್ಪಂದನೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಸದ್ಯದ ಪ್ರಶ್ನೆ. ಈಗ ನಾಯಕತ್ವ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಈಗಾಗಲೇ ಸಂಪುಟ ಪುನರ್ರಚನೆಯನ್ನು ಮತ್ತಷ್ಟು ತೀವ್ರಗೊಳಿಸುವಂತಹ ಪ್ರಯತ್ನ, ದಾಳ ಏಕೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ವಿದ್ಯಮಾನಗಳು ಬಹಳ ಕುತೂಹಲ ಮೂಡಿಸ್ತಾ ಇದ್ದಾವೆ. ಇವತ್ತು 22 ಜನ ಶಾಸಕರು ಹೋಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಸಂಚಲನಾತ್ಮಕ ವಿದ್ಯಮಾನ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಸೂದ್.